ನೋಡಿ, ಈಗ ನಾನು ಬಂದಿರತಕ್ಕಂಥ ಸ್ಥಳ ಬಂದು ಗೋವಿಂದಪಾಡಿ ಅಂತ. ಸೊ ಇಲ್ಲಿ ನಾವು ಬಲಗಡೆ ತಗೊಂಡ್ರೆ, ಈಗ ನಾನು ತಮಿಳ್ನಾಡು ಮಾರ್ಗದಿಂದ ಬರ್ತಾಯಿದ್ದೀನಿ. ಬಲಗಡೆ ತಗೊಂಡ್ರೆ ಇಲ್ಲಿ ಸೇತುಕುಳಿ ಗೋವಿಂದ ಆತನ ಸಮಾಧಿ ನೋಡ್ಬೋದು ಇಲ್ಲಿ. ಹಾಂ, ಇದೇ ರೋಡು ಇದಲ್ವಾ? ಓ ಇಲ್ಲ ಕಣ, ರಾಂಗ್ ಆಯಿತು. ಇಲ್ಲ ಅಲ್ಲೋಗಿ ತಿರುಗುತ್ತೆ ನೋಡೀಗ. ಇಲ್ಲೇ ಕೊಡು. ಓ ಸಾರಿ, ಇಲ್ಲ ರಾಂಗ್ ಆಗೋಯ್ತು. ಕ್ಷಮಿಸಿ, ಸ್ವಲ್ಪ ರಾಂಗ್ ರೂಟಲ್ಲಿ ಬಂದುಬಿಟ್ಟಿದ್ದೀನಿ. ಎಲ್ಲಿ? ಓ ಆ ರೋಡಾ? ಹಾಂ. ಕ್ಷಮಿಸಿ, ಒಂದು ಸ್ವಲ್ಪ ರಾಂಗ್ ಆಗೋಯ್ತು ನೋಡಿ. ಸೇರ್ತಾ ಮಳೆ ಬಂತು, 2 ಹನಿ ಹಾಕಿತ್ತು, ಅದಕ್ಕೆ ಕೈಲಿ ಸೌರ್ದೆ. ದಯವಿಟ್ಟು ಯಾರೇನು ಅನ್ಕೊಬೇಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಲೆಫ್ಟ್ ಕಟ್ಟಾದರೆ ನೋಡಿ, ಇಲ್ಲಿ ಸೇತುಕುಳಿ ಗೋವಿಂದನ ಒಂದು ಸಮಾಧಿ ನೋಡ್ಬೋದು. ಇಲ್ಲಿ ಏನಪ್ಪ ವಿಶೇಷ, ಮನುಷ್ಯ ಎಷ್ಟೇ ಏನೇ ಹಾರಾಡಿ ತೂರಾಡಿ ಏನೇ ಮಾಡಿದ್ರೂ ಕೊನೆಗೆ ಮಣ್ಣು ಸೇರಬೇಕು. ತಾನು ಅನ್ನೋದೆಲ್ಲ ಏನೂ ಇಲ್ಲ. ಇದೊಂದು ಪಾಠ ಕಲಿಬೋದು ಅಷ್ಟೇ. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಸೇತುಕುಳಿ ಗೋವಿಂದ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ ವೀರಪ್ಪನಿಗಿಂತಲೂ ಡೇಂಜರ್ ಅಂತೆ. ಸೊ ಹಲವಾರು ಏನೋ ಸಂದರ್ಶನಗಳಲ್ಲಿ ನಾ ಕೇಳ್ಪಟ್ಟಂತಹ ಮಾಹಿತಿ, ವೀರಪ್ಪನಿಗಿಂತಲೂ ಅಪಾಯಕಾರಿಯಾದಂತಹ ವ್ಯಕ್ತಿ ಸೇತುಕುಳಿ ಗೋವಿಂದ ಅಂತಕ್ಕಂಥದ್ದನ್ನ ನಾವು ಕೇಳ್ಪಟ್ಟಿದ್ದೀವಿ. ಸೊ ಇದೆಲ್ಲೋ ಇಲ್ಲಿ ಸಮಾಧಿ ಇದೆ ಅಂದ್ಕೊಂಡು ಮ್ಯಾಪ್ ತೋರಿಸ್ತೈತೆ. ಈ ಗೋವಿಂದಪಾಡಿಯಿಂದ ಸ್ವಲ್ಪ ಲೆಫ್ಟ್ಗೆ ಬರ್ತಾಯಿದ್ದೀನಿ, ನೋಡಪ್ಪ ಬಂತ. ಇನ್ನೂ ಹೋಯ್ತಾ ಇದೆಯಾ? ನೀವು ವೀರಪ್ಪನ ಸಿನಿಮಾದಲ್ಲಿ ನೋಡ್ಬೋದು. ಓ ಇಲ್ಲ ಐತೆ ಕಣ. ಎಸ್, ಇಲ್ಲ ಐತೆ ನೋಡ್ರಿ ಸೇತುಕುಳಿ ಗೋವಿಂದ. ಓ ಹೋ ಕಾಣಿಸ್ತಾ ಇದೆಯಾ? ನೋಡಿ ಕೆಳಗಡೆ ಇಳಿಸ್ತೀನಿ. ಇದು ಎಲ್ಲ ಒಳ್ಳೆ ತಿಪ್ಪೆ ಗುಂಡಿ ಏನು ಇಲ್ಲಿ ತಂದು ಹಾಕವ್ರೆ. ಹಾಂ. ಈ ಸೇತುಕುಳಿ ಗೋವಿಂದ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ ವೀರಪ್ಪನ ಬಲಗೈ ಬಂಟ. ಸೇತುಕುಳಿ ಗೋವಿಂದನ್ನ ನೋಡಿ ಇಲ್ಲಿ ತಂದು ಹಾಕವ್ರೆ. ಅರ್ಥ ಆಯ್ತಾ? ಸೊ ಇದು ತಮಿಳ್ನಾಡಲ್ಲಿ ಏನಪ್ಪ ಅಂದರೆ, ಯಾರೇ ಈ ಸಾವಿಗೆ ಶರಣಾದರೆ ನೋಡಿ, ಈ ರೀತಿ ಮಣ್ಣು ಮಾಡಿ ಅದಕ್ಕೆ ಇದಾಕ್ಬಿಡ್ತಾರೆ. ಏನಪ್ಪ ಅದು, ಈ ಥರ ಕಲ್ಲುಗಳು ಹಾಕಿ ಪೂಜೆ ಮಾಡ್ತಾರೆ. ಏನೇ ಸೇತುಕುಳಿ ಗೋವಿಂದನ ಪೂಜೆ ಮಾಡೋರು ಯಾರು ಇಲ್ವಲ್ಲಪ್ಪ. ನೋಡ್ರಿ, ನೋಡಿ ಈ ರೀತಿ ಕಾಣ್ಬೋದು. ನೋಡಿ, ಸೇತುಕುಳಿ ಗೋವಿಂದನ ಸಮಾಧಿ ಎಲ್ಲಿದೆ ನೋಡಿ, ಇಲ್ಲಿದೆ. ವೀರಪ್ಪನ ಸಹಚರ ಬಲಗೈ ಬಂಟ ಸೇತುಕುಳಿ ಗೋವಿಂದನ್. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ವೀರಪ್ಪನಿಗಿಂತಲೂ ಅಪಾಯಕಾರಿ ವ್ಯಕ್ತಿ ಅಂತ ಈ ಸೇತುಕುಳಿ ಗೋವಿಂದ. ಸೊ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೀವು ಸಾಮಾನ್ಯವಾಗಿ ವೀರಪ್ಪನ ಸಿನಿಮಾದಲ್ಲಿ ನೋಡಿರ್ಬೇಕು, ಮಾತುಗೂ ಗೋವಿಂದ ಗೋವಿಂದ ಅಂತಿರ್ತಾನೆ. ಅರ್ಥ ಆಯ್ತಾ? ಸಿನಿಮಾದಲ್ಲಿ ಗೋವಿಂದ ಅಂತಿರ್ತಾನೆ. ಮಾತುಗೂ ಗೋವಿಂದನ್ನೇ ಕರೀತಿದ್ದಂತೆ ಯಾರೋ ವೀರಪ್ಪನು. ಸೊ ಅಂತಹ ಒಂದು ಅಪಾಯಕಾರಿಯಾದಂತಹ ವ್ಯಕ್ತಿ ಯಾರು? ಈ ಸೇತುಕುಳಿ ಗೋವಿಂದ. ನಾನು ಕೆಲವು ಸಂದರ್ಶನಗಳಲ್ಲಿ ಕೇಳ್ಪಟ್ಟಿದ್ದೀನಿ. ಸೊ ಸೇತುಕುಳಿ ಗೋವಿಂದನ ಬಗ್ಗೆ ನಾನು ಕೇಳಿದ್ದೀನಿ. ಸೊ ಇಲ್ಲಿ ತುಂಬ ಜನ ಈ ವ್ಯಕ್ತಿ ತುಂಬ ಡೇಂಜರು ಅಂತಕ್ಕಂಥದ್ದನ್ನ ನಮ್ಮ ಕರ್ನಾಟಕದ ಪೊಲೀಸರು ಸಂದರ್ಶನಗಳಲ್ಲಿ ಹೇಳಿರ್ತಾರೆ.
ಏನೋ ಒಂದು ಫೋಟೋ ಹಾಕೋಣ ಅಂತ ಅಷ್ಟೇ. ಓಕೆ, ಇದು ನಮ್ಮ ಗೋವಿಂದಪಾಡಿ ಅಂತ ಏನು ಇದೆ ಊರು. ಸೊ ಈ ಊರಲ್ಲಿ ನಾವು ಸೇತುಕುಳಿ ಗೋವಿಂದನ ಸಮಾಧಿಯನ್ನು ನೋಡ್ಬೋದು. ಇಲ್ಲಿ ಒಂದಷ್ಟು ಜನ ಏನೇನೋ ಬಾಯಿ ಬಡ್ಕೋತವೆ. ಒಬ್ಬ ಮನುಷ್ಯನ ಜೀವನ ಏನೇ ಮಾಡಿದ್ರು ನೋಡಿ ಈ ಥರ ಮಣ್ಣಲ್ಲಿ ಸೇರಬೇಕು ಅಂತ ನಾನು ತೋರಿಸ್ತಾ ಇರೋದು. ಇಲ್ಲಿ ಅವನೇನು ಸ್ವಾತಂತ್ರ್ಯ ಹೋರಾಟಗಾರ ಅಂದ್ಬಿಟ್ಟು ತೋರಿಸ್ತಾ ಇದೆಯಾ, ನೀನೇನು ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ಒಂಥರ ಕೆಟ್ಟದಾಗಿ ಇದು ಮಾಡ್ತವೆ. ಆದರೆ ಬದುಕಿನ ಒಂದು ರಹಸ್ಯವನ್ನು ತಿಳ್ಕೊಳ್ಳೋಕ್ಕಾಗದಿರ್ತಕ್ಕಂಥ ಮುಂಡೆ ತಾವು ಆ ರೀತಿ ಅಂತವೆ ಅಂತ ಅನ್ಕೋತೀನಿ ನಾನು. ಅರ್ಥ ಆಯ್ತಾ? ಬದುಕಿನ ಮಹತ್ವವನ್ನು ಅರಿಯದಂತಹ ಕಿಡಿಗೇಡಿಗಳು ಆ ರೀತಿ ಬೊಗಳುತ್ತವೆ ಅಂತ ಅನ್ಕೋತೀನಿ. ಸೊ ಇದು ಸೇತುಕುಳಿ ಗೋವಿಂದನ ಒಂದು ಸಮಾಧಿ. ಮನುಷ್ಯ ಏನೇ ಎಗರಾಡಿ, ಏನೇ ಹಾರಾಡಿ, ಏನೇ ತೂರಾಡಿ, ಏನೇ ಮಾಡಿದ್ರೂ ಸೊ ಆತ ಮಣ್ಣಲ್ಲಿ ಮಣ್ಣಾಗಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ತಗ್ಗಿ ಬಗ್ಗಿ ಇರೋ ತನಕ ನೆಮ್ಮದಿಯಾಗಿ ಜೀವನ ಸಾಗಿಸಿ ಅಂತ ಒಂದು ಮೆಸೇಜ್ ಕೊಡ್ತಾಯಿದ್ದೀನಪ್ಪ, ಅಷ್ಟೇನೇನಿಲ್ಲ. ಬರಪ್ಪ, ಬೇಡಪ್ಪ, ಹಿಂಗೆ ಹೊಟ್ಟೋಗೋಣ, ಹಿಂಗೆ ಹೋಗೋಣ, ಬರೋ ಹೋಗುತ್ತಕ್ಕ ಬಾ. ನೋಡಿ, ಸೇತುಕುಳಿ ಗೋವಿಂದನ ಸಮಾಧಿ ಇದು. ಏನಿಲ್ವಲ್ಲ, ಮೇನ್ ರೋಡ್ಗೆ ಹೋಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟು ಯಾವುದೋ ಬಂಡದೇ ಇರೋದ ಮೇಲೆ ಹೋಯ್ತಾವನಿ. ಹೋಗುತ್ತೆ ಬರ. ಆ ಮ್ಯಾಪಲ್ಲಿ ಹೋಯ್ತಕಂಬರ. ಇದನ್ನು ಹೆಂಗಾರು ಮಾಡಿ ರೋಡ್ ಸೇರಿಸ್ತದೆ ಅಂತ ನಂಬ್ಕೊಂಡಿದ್ದೀನಿ. ಮೇನ್ ರೋಡ್ಗೆ ಹೋಗ್ಬೇಕಿದು. ಹೋಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ, ಪುನಃ ತಿರ್ಸ್ಕೊಂಡು ವಾಪಸ್ ಹೋಗ್ತೀನಿ. ಯಾವುದೋ ಹುಚ್ಚಿಗೇನ ಸುಮ್ಮನೆ ನುಕ್ಕೊಂಡು ಹೋಗ್ತಾ ಇದ್ದೀವಿ. ಓದ್ಯಾ ತಮಿಳ್ನಾಡಲ್ಲಿ ಒಂದು ಮನೆ ಇದ್ರಲ್ಲಿ ರೋಡ್ ಹಾಕೊಂಡು ಹೋಗಿರ್ತಾರೆ. ಏನೇನೇನು ಒಂದು 2-3 ಮನೆ ಇದ್ರು ಅಲ್ಲಿ ರೋಡ್ ಹಾಕೊಂಡು ಹೋಗಿ. ಅಯ್ಯೋ, ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ತಮಿಳ್ನಾಡಲ್ಲಿ 2 ಮನೆ ಇದ್ರು ರೋಡ್ ಹಾಕಿರ್ತಾರೆ ಕಣ, ಹೋಗ್ಬೇಡ ಅಂತಾನೆ. ಇಲ್ಲಿ ಕೇಳು, ಬೆಳಿ ರೋಡ್ಗೆ ಹೋದ ಮೇನ್ ರೋಡ್ ಹೋಗಲ್ಲ ಕಣ, ತಿರ್ಸೋ. ಹೌದಾ, ಹಿಂಗೆ ರೋಡ್ಗೆ ಹೋಗೋದಿಲ್ಲ. ಅಯ್ಯಯ್ಯ, ಬೆಟ್ಟ ಏನ? ಓಕೆ, ನೋ 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 ನೋ. ಸುಂಡೆಕಾಯಿ ನೋಡ್ರಿ, ಇಲ್ಲಿ ತಮಿಳವ್ರಿಗೆ ಗೊತ್ತು ಸುಂಡೆಕಾಯಿ ಮಹತ್ವ ಏನಂತ. ನಮ್ಮ ಜನಗಳಿಗೆ ಗೊತ್ತಿಲ್ಲ ಸುಂಡೆಕಾಯಿದು. ಓಕೆ, ಥ್ಯಾಂಕ್ ಯು. ಸೇತುಕುಳಿ ಗೋವಿಂದನ್.